ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಡಿಕೆಶಿ ಸಚಿವ ಸಂಪುಟ ಸ್ಥಾನದಲ್ಲಿ ಶಾಕಿಂಗ್ ಒಂದು ಹೊರಬಿದ್ದಿದೆ. ಇವತ್ತು ವಿಧಾನ ಪರಿಷತ್ ಚುನಾವಣೆ ಜೋರಾಗಿ ಸದ್ದು ಮಾಡಿದ್ದು ಕಾಂಗ್ರೆಸ್ ಜಯಬೇರಿಯನ್ನು ಬಾರಿಸಿದೆ. ಇದರ ಬೆನ್ನಲ್ಲೇ ಶಾಕಿಂಗ್ ಸಚಿವರು ಕೂಡ ಕೊಟ್ಟಿರುವಂಥದ್ದು. ಕೃಷ್ಣ ಬೈರೇಗೌಡರು ಇವತ್ತು ರಾಜೀನಾಮೆಯನ್ನು ಕೊಡುವ ನಿರ್ಧಾರವನ್ನು ಮಾಡಿದ್ದು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಮಾತನಾಡಿದ್ದಾರೆ. ಏನಾಯಿತು ಏನು ವಿಚಾರ ಅನ್ನೋದನ್ನು ಸಂಪೂರ್ಣವಾಗಿ ಕ್ಲಾರಿಟಿಯಾಗಿ ನೋಡ್ತಾ ಹೋಗೋಣ. ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಡಿಕೆಶಿ ಅಧಿಕಾರಕ್ಕೆ ಬಂದ ಮೇಲೆ ಒಬ್ಬೊಬ್ಬರು ಶಾಸಕರು ಸಚಿವರು ತಮ್ಮ ರಾಜೀನಾಮೆಯ ಮೂಲಕ ಬೇರೆ ಪಕ್ಷಕ್ಕೆ ಸೇರ್ಪಡೆಯನ್ನು ಮಾಡಿಕೊಡ್ತಿರುವಂಥದ್ದು, ಸಚಿವ ಸ್ಥಾನ ಬೇಡ ಅಂತೇಳಿ ಕೆಲವೊಂದಿಷ್ಟು ಜನ ಶಾಸಕರು ಕೈ ಬಿಡುವಂತಹ ನಿರ್ಧಾರವನ್ನು ಮಾಡಿದ್ದಾರೆ. ಇಂತಹ ಒಂದು ದೊಡ್ಡ ನಿರ್ಧಾರವನ್ನು ಕೃಷ್ಣ ಬೈರೇಗೌಡರು ಮಾಡಿದ್ರು ಅಂದರೆ ನಿಜಕ್ಕೂ ಬೇಸರ ತರಿಸಿರುವಂಥ ವಿಚಾರ. ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಕಂದಾಯ ಇಲಾಖೆಯನ್ನು ವಹಿಸಿಕೊಂಡಿದ್ದಂಥ ಕೃಷ್ಣ ಬೈರೇಗೌಡರು ಉತ್ತಮ ರೀತಿಯ ಆಡಳಿತವನ್ನು ವಹಿಸಿಕೊಂಡಿದ್ದಾರೆ. ಜನರಿಗೆ ಹತ್ತಿರವಾಗಿ ಒಳ್ಳೆಯ ರೀತಿ ಕೆಲಸವನ್ನು ಮಾಡಿದರು. ಇದಾದ ಬಳಿಕ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟ ಬಳಿಕ ಡಿ.ಕೆ. ಶಿವಕುಮಾರ್ ಇದೀಗ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಇವತ್ತು ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿಯಾಗಿ ಅಧಿಕಾರವನ್ನು ನಿಭಾಯಿಸಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ. ಹಾಗಾಗಿ ಇವತ್ತಿನ ಒಂದು ಬೆಳವಣಿಗೆ ಕೃಷ್ಣ ಬೈರೇಗೌಡರು ರಾಜಕೀಯದಿಂದ ಒಂದು ರಾಜೀನಾಮೆಯನ್ನು ಕೊಡೋ ಮೂಲಕ ನಿರ್ಧಾರವನ್ನು ಮಾಡಿ ಪ್ರೆಸ್ ಮೀಟ್ ಮೂಲಕ ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹೌದು, ಜನರ ಸೇವೆ ಜನಸೇವೆಯನ್ನು ಮಾಡಬೇಕು ಅಂತ ಹೇಳಿ ಹೊರಟಂಥ ಶಾಸಕರು ಸಚಿವರಿಗೆ ಉತ್ತಮವಾದ ಖಾತೆಯನ್ನು ನೀಡಬೇಕು. ಕೊಟ್ಟಂಥ ಖಾತೆಯನ್ನೇ ಪದೇ ಪದೇ ಕೊಟ್ಟರೆ ಎಷ್ಟು ಸಾರಿ ಅವರಿಗೆ ಕೆಲಸವನ್ನು ಮಾಡಲಿಕ್ಕೆ ಬೇಸರ ಆಗುವಂಥದ್ದು. ಉತ್ತಮ ಖಾತೆ ಬೇಕು ಅನ್ನೋರು ಇವತ್ತಿಗೂ ಕೂಡ ಉತ್ತಮ ಖಾತೆ ಪಡೆದುಕೊಳ್ಳದೆ ಕೆಲವೊಂದಿಷ್ಟು ಚರ್ಚೆಗಳನ್ನು ಮಾಡಿಕೊಂಡು ಓಪನ್ ಆಗಿ ಕೂಡ ಇವತ್ತು ರಾಜೀನಾಮೆನ ಕೊಟ್ಟು ಡಿ.ಕೆ.ಸಿ ಸಚಿವ ಸಂಪುಟದ ಒಂದು ಖಾತೆಯನ್ನು ಬೇಡ ಅಂತ ಹೇಳಿ ಹೊರಬಂದಿರುವಂಥದ್ದು ಕೃಷ್ಣ ಬೈರೇಗೌಡರು. ಈ ವಿಚಾರವಾಗಿ ಅವರ ಅಭಿಮಾನಿಗಳು ಆಪ್ತರೆಲ್ಲರೂ ಕೂಡ ಬೇಸರವನ್ನು ಹೊರಹಾಕಿದ್ದಾರೆ. ಈ ವಿಚಾರದ ಬಗ್ಗೆ ಕೂಡ ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಸದ್ಯಕ್ಕೂ ಸಿದ್ದರಾಮಯ್ಯ ಅವರು ಕೂಡ ರಾಜೀನಾಮೆ ಕೊಡುವ ನಿರ್ಧಾರವನ್ನು ಮಾಡಿದ್ದಾರೆ. ಅದು ಯಾವಾಗ ಜಾರಿ ಬರುತ್ತೆ ಗೊತ್ತಿಲ್ಲ ಆ ನಿರ್ಧಾರ. ಸದ್ಯಕ್ಕೆ ಇವತ್ತು ರಾಜೀನಾಮೆಯನ್ನ ಸ್ವಯಂ ಪ್ರೇರಿತವಾಗಿ ಕೃಷ್ಣ ಬೈರೇಗೌಡರು ಕೊಟ್ಟಿರುವಂಥದ್ದು. ಸಿದ್ದರಾಮಯ್ಯ ಅವರ ಆಪ್ತರೆಲ್ಲರೂ ಕೂಡ ಈ ರೀತಿಯ ಶಾಕನ್ನು ಕೊಡ್ತಾ ಇದ್ರೆ ಡಿ.ಕೆ.ಶಿ ಸಚಿವ ಸಂಪುಟದಲ್ಲಿ ಯಾರು ಇರ್ತಾರೆ ಅನ್ನೋದು ಜನರ ಪ್ರಶ್ನೆ ಆಗಿದೆ. ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ನಿಭಾಯಿಸಲಿಕ್ಕೆ ಬರೋದಿಲ್ಲ ಅನ್ನೋದು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಸಿದ್ದರಾಮಯ್ಯನವರೇ ಬರಬೇಕು ಅಂತ ಪಟ್ಟಿ ಹಿಡಿದು ಕುಟ್ಕೊಂಡು ಹೈಕಮಾಂಡ್ಗೆ ಪತ್ರವನ್ನು ಬರೀತಾ ಇದ್ದಾರೆ. ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅಧಿಕಾರ ಯಾರಿಗೂ ಕೂಡ ಇಷ್ಟ ಆಗ್ತಾ ಇಲ್ವೇನೋ ಅನ್ನೋದು ಇದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಕೃಷ್ಣ ಬೈರೇಗೌಡರು ಉತ್ತಮ ಆಡಳಿತವನ್ನು ಕೊಡ್ತಾ ಇರುವಂಥದ್ದು, ಜವಾಬ್ದಾರಿಯುತ ಸಚಿವರು ಒಳ್ಳೆಯ ನಡವಳಿಕೆಯಲ್ಲಿ ನಡ್ಕೊಳ್ತಾ ಇದ್ದಿರುವಂಥದ್ದು, ಎಲ್ಲ ಜನಸೇವೆಯನ್ನು ಮಾಡುವಂಥ ಪ್ರಭಾವಿ ನಾಯಕ ಇಂಥವ್ರನ್ನ ಡಿ.ಕೆ. ಶಿವಕುಮಾರ್ ಈ ರೀತಿಯಾಗಿ ಕಡೆಗಣಿಸ್ತಾ ಇದ್ದಾರಾ, ಇಲ್ಲ ಇವರ ವೈಯಕ್ತಿಕವಾಗಿ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡಿಕೊಂಡು ವಾಲಂಟರಿಯಾಗಿ ಪಕ್ಷವನ್ನು ಬಿಡುವ ನಿರ್ಧಾರವನ್ನು ಮಾಡಿದ್ದಾರಾ ಅನ್ನೋದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಸದ್ಯ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಕೆಲವೊಂದಿಷ್ಟು ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಅಂತ ಮೇಲ್ನೋಟಕ್ಕೆ ಚರ್ಚೆಗಳು ಮಾತುಕತೆಗಳು ಗುಸುಗುಸು ನಡೀತಾ ಇರುವಂಥದ್ದು. ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅಧಿಕಾರ ಅವಧಿ 2 ವರ್ಷ. 2 ವರ್ಷದಲ್ಲಿ ಸಚಿವ ಸಂಪುಟದ ಕಿತ್ತಾಟ ಇನ್ನೂ ಕೂಡ ಜೋರಾಗ್ತಿದೆ ಹೊರತು ಸಮಾಧಾನ ಆಗ್ತಾ ಇಲ್ಲ. ಇದೀಗ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯಬೇರಿಯನ್ನು ಬಾರಿಸಿದಂಥ ಕಾಂಗ್ರೆಸ್ಗೆ ಇದೀಗ ಶಾಕ್ ಒಂದು ಕೊಟ್ಟಿರುವಂಥದ್ದು ಕೃಷ್ಣ ಬೈರೇಗೌಡರು. ಸಂಧಾನ ಮಾಡ್ತಾರಾ, ಸಮಾಧಾನ ಮಾಡಿ ಪಕ್ಷಕ್ಕೆ ಉಳ್ಕೊಂಡು ಬೇರೆಯ ಒಂದು ರೀತಿಯ ಖಾತೆಯನ್ನು ಕೊಡ್ತಾರಾ, ಎಲ್ಲ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಜಾರಿ ಮಾಡೋ ನಂತರ ಗೊತ್ತಾಗುವಂಥದ್ದು. ಸದ್ಯಕ್ಕೆ ಇವತ್ತು ರಾಜೀನಾಮೆಯನ್ನು ಕೊಡ್ತೀನಿ ನಾನು ಅಂತ ಹೇಳಿ ಪತ್ರವನ್ನು ಬರೆದು ಇವತ್ತು ಪ್ರೆಸ್ ಮೀಟ್ ಮಾಡಿ ಮಾಧ್ಯಮದ ಮೂಲಕ ಮಾಹಿತಿಯನ್ನು ಹಂಚಿಕೊಂಡು ನನಗೆ ವೈಯಕ್ತಿಕವಾಗಿ ಬೇಸರ ಆಗಿದೆ. ಇವತ್ತು ವಿಧಾನ ಪರಿಷತ್ ಚುನಾವಣೆಗೆ ಮತ ಹಾಕಿ ಇವತ್ತು ವಾಲಂಟರಿಗೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತೇಳಿ ಕೃಷ್ಣ ಬೈರೇಗೌಡರು ವೈಯಕ್ತಿಕವಾಗಿ ಹೇಳಿದ್ದಾರೆ. ಸದ್ಯಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ವೈಯಕ್ತಿಕ ಖಾತೆ ಬೇಡ, ನನಗೆ ಬೇರೆ ಖಾತೆಯನ್ನು ಕೊಡಬೇಕು, ನಾನು ಅಂದ್ಕೊಂಡಂತೆ ಖಾತೆ ಕೊಡಲಿ, ಈ ಖಾತೆಯಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂತೇಳಿ ವೈಯಕ್ತಿಕವಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಸ್ವಯಂ ಪ್ರೇರಿತವಾಗಿ ಮಾತನಾಡಿರುವಂಥದ್ದು ಕೃಷ್ಣ ಬೈರೇಗೌಡರು. ಸಿದ್ದರಾಮಯ್ಯ ಅವರು ಉತ್ತಮ ಒಂದು ಖಾತೆಯನ್ನು ಕೊಟ್ಟಿದ್ರು, ಆದರೆ ಡಿ.ಕೆ. ಶಿವಕುಮಾರ್ ಕೊಡ್ತಾ ಇಲ್ಲ ಅನ್ನೋದು ಅವರ ಬೇಸರ. ಡಿ.ಕೆ. ಶಿವಕುಮಾರ್ ವೈಯಕ್ತಿಕವಾಗಿ ಏನಾದ್ರು ಟಾರ್ಗೆಟ್ ಮಾಡ್ತಾ ಇದ್ದಾರಾ ಸಿದ್ದು ಆಪ್ತರನ್ನ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ಯಾರು ಡಿ.ಕೆ.ಶಿಯ ಬಣದವರಿದ್ದಾರೆ ಅಂಥವ್ರನ್ನ ಮಾತ್ರ ಒಳ್ಳೊಳ್ಳೆ ಖಾತೆಯನ್ನು ಕೊಟ್ಟು ಅವರಿಗೆ
ಬೆಂಬಲಿಸ್ತಾ ಇರುವಂಥದ್ದು. ಆದರೆ ಬೈರೇಗೌಡರು ಅಂತಹ ಪ್ರಭಾವಿ ನಾಯಕರನ್ನ ಕಡೆಗಣಿಸಿದ್ರ ಡಿ ಕೆ ಶಿವಕುಮಾರ್ ಅನ್ನೋದು ಜನ ಹಾಗೆ ಕೃಷ್ಣ ಬೈರೇಗೌಡರವರ ಮತದಾರರು ಕೂಡ ಮಾತನಾಡ್ಕೊಳ್ತಾರಂಥ ಪ್ರಶ್ನೆ. ಈ ಥರ ಒಂದು ರೀತಿಯ ಬೆಳವಣಿಗೆ ಆದರೆ ನಿಜಕ್ಕೂ ಕೃಷ್ಣ ಬೈರೇಗೌಡರ ಅವರ ಆತ್ಮೀಯರೆಲ್ಲರೂ ಕೂಡ ಅವರ ಕ್ಷೇತ್ರದ ಜನ ಹೋರಾಟಕ್ಕೆ ಎಳೆಯುವಂತಹ ಸಾಧ್ಯತೆ ಹೆಚ್ಚಾಗ್ತಿರುವಂಥದ್ದು ಬಹುಶಃ ಕಂಡುಬಹುದು ನಾವು. ಸೊ ಮುಂದಿನ ದಿನಗಳಲ್ಲಿ ಇಂತಹ ಬೆಳವಣಿಗೆ ಆಗ್ಬೋದು, ಆಶ್ಚರ್ಯ ಪಡುವ ವಿಚಾರವೇ ಅಲ್ಲ. ಸೊ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಆಡಳಿತ ಹೇಗೆ ನಿಭಾಯಿಸಬೇಕು ಅನ್ನೋದು ಫಸ್ಟ್ ಕಲೀಲಿ ಅಂತೇಳಿ ಮತದಾರ ಬಂಧುಗಳು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ. ಸೊ ನಿರ್ಧಾರ ಏನು ಆಗುತ್ತೆ, ರಾಜಕೀಯ ಬೆಳವಣಿಗೆ ಏನಾಗುತ್ತೆ ಅನ್ನೋದು ನಾವು ಕಾದು ನೋಡಬೇಕು. ಇಂತಹ ಒಬ್ಬೊಬ್ಬ ಪ್ರಭಾವಿ ನಾಯಕರು ಒಬ್ಬೊಬ್ಬರಾಗಿ ಆಚೆ ಬರ್ತಾ ಹೋದರೆ ಡಿ ಕೆ ಶಿಗೆ ದೊಡ್ಡ ಹೊಡೆತ ಬೀಳೋದಂತೂ ಖಂಡಿತ. ಸೊ ಇದರ ಬಗ್ಗೆ ರಾಹುಲ್ ಗಾಂಧಿ ಅವರು ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಚರ್ಚೆಯನ್ನು ಮಾಡ್ತಾ ಇದೆ. ರಾಜ್ಯದ ಕಾಂಗ್ರೆಸ್ ಪಕ್ಷವನ್ನು ಉಳಿಸಲಿಕ್ಕೆ ಈ ರೀತಿಯ ಒಂದು ಚರ್ಚೆಗಳು ಕೂಡ ಬಹಳ ನಡೀತಾ ಇರುವಂಥದ್ದು. ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಲ್ಲಿವರೆಗೂ ನೋಡ್ತಾ ಹೋಗೋಣ. ಕೃಷ್ಣ ಬೈರೇಗೌಡರು ಎಲ್ಲ ಮಾಹಿತಿ ಒಪ್ಕೊಂಡು ವಾಪಸ್ಸಾಗಿ ಇವತ್ತು ಪಕ್ಷದ ನಿಷ್ಠೆ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡ್ತಾರಾ, ಶಾಸಕರಾಗಿ ಮುಂದುವರಿತಾರಾ, ಇಲ್ಲ ಬೇರೆ ಸಚಿವ ಸ್ಥಾನಕ್ಕೆ ಖಾತೆ ಬದಲಾಯಿಸಿಕೊಂಡು ಜವಾಬ್ದಾರಿಯುತ ಕೆಲಸವನ್ನು ಮಾಡ್ತಾರಾ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನೀವು ಕೂಡ ರಾಜಕೀಯದ ಪ್ರತಿಯೊಂದು ಅಪ್ಡೇಟ್ಸನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.